ಸಂಚಾರ ಮಾಡ್ಕೊತ ಬಂದ ಯಾರು ಅಮೋಘ ಸಿದ್ಧ ಮುತ್ಯ ಮುಮ್ಮೆಟ್ಟಿ ಗುಡ್ಡದ ಮೂಲಕ. ಅವಾಗ ಸಂಚಾರ ಮಾಡ್ಕೋತ ಬಂದು ಮುಮ್ಮೆಟ್ಟಿ ಗುಡ್ಡಕ್ಕೆ ನಿಲಿಬೇಕಾದ್ರು ವಾಸ ಮಾಡ್ಬೇಕಾದ್ರು ಒಂದು ಕಾರಣ ಅದ. ಏನ್ರಿಪ್ಪ ಕಾರಣ? ಏನು ಕಾರಣ ಅದ? ಏನ್ರಿಪ್ಪ? ಹುಲಿ ಬಾಳ ಜೀವ. ಎದರ ಮೌಸದ ಮ್ಯಾಗ ಹುಲಿ ಜೀವ ಇರ್ತದ, ಬೆಕ್ಕ ಇಲಿ ಮ್ಯಾಗ ಬಾಳ ಜೀವ. ಬೆಕ್ಕ ಇಲಿ ಮ್ಯಾಲ ಬಾಳ ಜೀವ ಅಲ್ರಿ. ಎಲ್ಲಾ ಮಾಂಸ ತಿತ್ತಾರ, ಬೆಕ್ಕ ಆ ಮಾತು ಬೇರೆ. ಆದ್ರ ಇಲಿ ಮಾಂಸಪ್ಪ ಅಂತಂದ್ರ ಬೆಕ್ಕಿಗೆ ಜೀವ ಬಾಳ. ಪಂಚಪ್ರಾಣ. ಹಂಗ ಹುಲಿ ಆಕಳ ಮಾಂಸದ ಮ್ಯಾಗ ಬಾಳ ಜೀವ. ಹೌದ್. ಹುಲಿ ಆಕಳ ಮಾಂಸದ ಮ್ಯಾಗ ಬಾಳ ಜೀವ. ಆ ಮುಮ್ಮೆಟ್ಟಿ ತೆವರಿನ ಮ್ಯಾಗ ಸಂಚಾರ ಮಾಡ್ಕೋತ ಅಮೋಘ ಸಿದ್ಧ ಬರುವ ಹೊತ್ನ್ಯಾಗ ಏನಾಯ್ತಿಪ್ಪ? ಆಕಳ ಹುಲಿ ಕೂಡೆ ಮಲ್ಕೊಂಡಿದ್ದು ಅತ್ತ, ಎರಡು ಕೂಡೆ. ಹೌದು, ಆಕಳ ಹುಲಿ ಕೂಡೆ ಎರಡು ಕೂಡೆ ಮಲ್ಕೊಂಡವು. ಆಕಳನ್ನು ಹುಲಿ ತಿಂದಿಲ್ಲ, ಇದರ ಮೈ ಅದು ನೆಕ್ಕಾಕತ್ತಿತ್ತ. ಹೌದಿಪ್ಪ, ಹೌದು. ಅಂತ ಜಾಗ ಅದು. ಅಂತ ಕ್ರೂರ ಪ್ರಾಣಿ ಆಕಳ ಅನ್ನುವಂಥದ್ದು ಸಾಧು ಪ್ರಾಣಿ ಜೋಡಿ ಕೂಡಿ ಮಕ್ಕೊಂಡದಪ್ಪ ಅಂತಂದ್ರೆ ಬೆಕ್ಕಾದಂತ ಕ್ರೂರತ್ವ ಇರುವಂತ ಮನುಷ್ಯ ಈ ಜಾಗಕ್ಕೆ ಬಂದಪ್ಪ ಅಂತಂದ್ರೆ ಅವ ಸಾಧು ಆಗೇ ಆಗ್ತಾನಂತೇಳಿ ಅಮೋಘ ಸಿದ್ಧ ಅಂತ ಜಾಗಕ್ಕೆ ಬಂದು ವಾಸ ಮಾಡ್ದ. ಬೆಕ್ಕದಂತ ಕ್ರೂರ ಗುಣ ಇದ್ದಂತ ಮನುಷ್ಯ ಇರ್ಲಿ. ಹೌದಿಪ್ಪ. ಮುಮ್ಮೆಟ್ಟಿ ಗುಡಕ್ ಹೋದೆ ಅಂದ್ರೆ ನಾವೇನಂತೀವಿ, ಬಾಳ ತಣ್ಣಗಾಯ್ತು ನೋಡಪ್ಪ, ಮನೆ ಕಡೆ ನೆಪ್ಪೆ ಬರೋಲ್ ನೋಡಿ, ಇಲ್ಲಿದ್ದೇವ್ ಅಂದ್ರೆ ಅಂತೀವಿ ನಾವು. ಅತ್ಯವಲ್ರಿ ಅಂತ ಹೇಳಿ ಸರ್ ಬೀರ್ದೇವ್ರ ಗುಡಿ ಅದ. ಹೌದು. ಬಂದು ಪ್ರಪಂಚದ ಗದ್ದಲು ಸಾಕಾಗಿ ಒಂದು ಗಡಿಗೆ ಬಂದು ಕೂತೇವಂದ್ರ ತಣ್ಣಗಾಯ್ತು ನೋಡಪ್ಪ, ಗುಡಿಗೆ ಬಂದು ಕೂಡಿ ಅಂತೇವಿ. ಹೌದು ಅತ್ತೇವಲ್ರಿ. ಯಾಕಂತೇವಿ, ಅಂತ ಗುಡಿ ಒಳಗ ಜಾಗ ಇರ್ತದಲ್ರಿ, ಅಂತ ಐಕ್ಯ ಸ್ಥಳ ಇರ್ತದ. ಅಂತ ಐಕ್ಯ ಸ್ಥಳ ನೋಡಿ ದೇವಮಾನವರು ಶರಣರು ಸಂತರು ಆ ದೇವಾಲಯವನ್ನು ನಿರ್ಮಾಣ ಮಾಡಿರ್ತಾರ. ಅದಕ್ಕಾಗಿ ಅಂತ ಜಾಗಕ್ಕೆ ಬಂದು ಅಮೋಘ ಸಿದ್ಧ ಮುತ್ಯ ಬಂದು ವಾಸ ಮಾಡ್ದ. ಹೌದು. ಇದರಾಗ ಪ್ರಶ್ನೆ ಕೇಳ್ಯಾನ ಬುಳ್ಳಪ್ಪ ಮಾಸ್ತಾರ. ಯಾನತ್ತ ಕೇಳ್ಯಾರಿಪ್ಪ? ಅಮೋಘ ಸಿದ್ಧ ಮುತ್ಯ ಕೈಲಾಸದಿಂದ ಎಲ್ಲಾ ತಂದಾನ ಕರೆ. ಅಮೋಘ ಸಿದ್ಧ ಮುತ್ಯಾಗ 3 ಮಂದಿ ಪುಣ್ಯದ ಮಕ್ಕಳು. 3 ಮಂದಿ ಪುಣ್ಯದ ಮಕ್ಕಳು. ಡೋಣಾಜ್ ಮಾಸಿದ್ದಪ್ಪ, ತೇರವಾಡ ಮಂಗರಾಯ, ಕರ್ಣಿ ಮಲಕಾರ ಸಿದ್ಧ. ಇವರು 3 ಮಂದಿ ಪುಣ್ಯದ ಮಕ್ಕಳು. ಇನ್ನು ಅಮೋಘ ಸಿದ್ಧ ಮುತ್ಯ ನಾಗರೇಗೌಡನ ಮಗಳಾಗಿರುವಂತ ಪದ್ಮಾವತಿನ ಮದುವೆ ಆದ. ಹೌದು. ಆ ಪದ್ಮಾವತಿ ಹೊಟ್ಟಲೆ 4 ಮಂದಿ ಗಂಡಸು ಮಕ್ಕಳು. ಹಿರಿಯ ಮಗ ಉದು ಸಿದ್ಧ, 2ನೇದವ ಬಿಳಾನ್ ಸಿದ್ಧ, 3ನೇದವ ಸ್ವಾಮಣ ಮುತ್ಯ, 4ನೇದವ ಕಣ್ಣು ಮುತ್ಯ. 4 ಮಂದಿ ಗಂಡಸು ಮಕ್ಕಳನ್ನ 4 ಹೆಣ್ಣು ತೆಗೆದು ಮದುವೆ ಮಾಡಿದ್ರು. ಹೌದು ಮಾಡ್ಯಾರಿಪ್ಪ. ಹೌದಿಲ್ಲ? ಹೌದು. ಸಿದ್ಧನ ಹೆಂಡತಿ ಅರ್ಜುನಿಗೆ ದೈಗೊಂಡಗೌಡನ ಮಗಳಾಗಿರುವಂತ ಮಲ್ಲುಬಾಯಿ. ಬಿಳಾನ್ ಸಿದ್ಧನ ಹೆಂಡತಿ ಬಬಲಾದಿ ಸಿದ್ಧಗೊಂಡಗೌಡನ ಮಗಳು ಕೊಂತುಬಾಯಿ. ಸ್ವಾಮಣ ಮುತ್ಯ ಹೆಂಡತಿ ತಿಕ್ಕುಂಡಿ ರಾಮಗೊಂಡಗೌಡನ ಮಗಳ ಸ್ವಾಂಬಾಯಿ. ಕಣ್ಣು ಮುತ್ಯನ ಹೆಂಡತಿ ಉಸಂಕ ರಾಯಣ್ಣ ಗೌಡನ ಮಗಳ ಕನಬಾಯಿ. ಹಿಂಗ ಅಮೋಘ ಸಿದ್ಧ ಮುತ್ಯನ 4 ಮಂದಿ ಗಂಡಸು ಮಕ್ಕಳಿಗೆ ಕನ್ಯಾ ತೆಗೆದು ಮದುವೆ ಮಾಡದಕ್ಕರ ಆ ಮಕ್ಕಳು ಎಷ್ಟು ಮಂದಿ ಹುಟ್ಟಿ ಬಂದ್ರು? 21 ಮಂದಿ ಗಂಡಸು ಮಕ್ಕಳು. ಹೌದು 21 ಮಂದಿ ಗಂಡಸು ಮಕ್ಕಳು ಹುಟ್ಟಿದ್ರು. ಅದರಿಂದ ಅಮೋಘ ಸಿದ್ಧ ಮುತ್ಯನ ಕುಳಿ ಜಗತ್ತದಲ್ಲಿ ಬೆಳೆದ ನಿಮಗೆಲ್ಲರಿಗೂ ಕೂನು ಅದ ಐತ್ರಿಪ್ಪ. ಇದರಲ್ಲಿ ಪ್ರಶ್ನೆ ಬುಳ್ಳಪ್ಪ ಮಾಸ್ತರ್ ಏನ್ ಕೇಳ್ಯ ನಮಗ? ಏನ್ ಕೇಳ್ಯಾರಿಪ್ಪ? ಅಮೋಘ ಸಿದ್ಧ ಮುತ್ಯ ಕೈಲಾಸದಿಂದ ಬರುವ ಹೊತ್ನ್ಯಾಗ ಎಲ್ಲಾ ಸರ್ವ ಸಾಹಿತ್ಯ ತಗೊಂಡು ಬಂದಾನ. ಒಂದೊಂದು ವಸ್ತು ಒಬ್ಬೊಬ್ಬರಿಗೆ 3 ಮಂದಿ ಮಾಯದ ಮಕ್ಕಳಿಗೆ ಕೊಟ್ಟಾನ. ಕಲಿ ವಿಸರ್ದಿ ಅಮೋಘ ಸಿದ್ಧ ಮಠ ಮನ್ಯಾಗ ಕಂಬಳಿ, ಬೆತ್ತ, ಪ್ರಸಾದ ಗಂಟ ಅದಾವು. ಇವು ಎಲ್ಲಿವು ಬಂದು? ಹೌದಾ? ಹಿಂಗದ ಮಾಸ್ತಾರ. ಹೆಂಗ್ರಿಪ್ಪ? ಅಮೋಘ ಸಿದ್ಧ ಮುತ್ಯ ಏನೇನು ತಂದಾನ? ಏನೇನ್ ತಂದಾನಿಪ್ಪ? ಕೈಲಾಸದಿಂದ ಅಮೋಘ ಸಿದ್ಧ ಮುತ್ಯ ದರಿಗಿಳಿ ಹೊತ್ನ್ಯಾಗ ಬ್ರಹ್ಮ ವಿಷ್ಣು ಮಹಾದೇವರು 3 ವಸ್ತುಗಳನ್ನು ಕೊಟ್ಟಾರ. ಇವಲ್ಲದೆ ಕಾಮದೇನ ಕಲ್ಪವೃಕ್ಷ ಕೊಟ್ಟಾರ. ಹೌದಾ? ಹೋಮದ ಕಂಬಳಿ, ನೇಮದ ಬೆತ್ತ, ಪ್ರಸಾದ ಗಂಟ, ಭಂಡರ ಭರಣಿ, ಕರ್ಣಿ, ಕಹಳೆ, ಬುರುಗುಂಡಿ, ಹಗ್ಗರಳಿ, ನೆಪೋರಿ, ಡೊಳ್ಳ, ಕ್ವಾರ್ಮಿಶಿ, ಕಣಬಟ್ಟ ಇವೆಲ್ಲ ಕೊಟ್ಟು ಸರ್ವ ಸಾಹಿತ್ಯವನ್ನು ಕೊಟ್ಟು ಒಂದು ಮಾತು ಹೇಳಿದ್ರೆ ಅಮೋಘ ಸಿದ್ಧ ಮುತ್ಯ ದರಿಗಿಳಿ ಹೊತ್ನ್ಯಾಗ ಏನ್ರಿಪ್ಪ ಅದು? ಸಿದ್ಧ ಈ ಭೂಮಿಗೆ ಹೋಗಿ ಮಾಯಾದೊಳಗೆ ಬಿದ್ದು ಈ ಕರಿತಲಿ ಮಾನವರ ಜೋಡಿ ಕೂಡಿ ನೀನು ಮಾಯಾದೊಳಗೆ ಬಿದ್ದು ನಾ ಏನೇನು ತಂದೀನಿ ಅನ್ನೋದು ಮರೆತು ಮರೆತು ನೀ ನಡೆದಪ್ಪ ಅಂತಂದ್ರ ನೀ ನಡೆದೆ ಅಂದ್ರ ಅವಾಗ ನಮ್ ಕೊಟ್ಟಂತ ವಸ್ತು ಹೊಳ್ಳಿ ನಾವೇನಿನ ಮಕ್ಕಳಾಗಿ ಹುಟ್ಟಿ ಬರ್ತೇವೆ. ಅಂಶಿದ್ದ ಹುಟ್ಟಿ ಬರ್ತೇವಿ. ಗುರ್ತ ಹಿಡಿದ್ರೆ ನಾವು ಕೊಟ್ಟ ವಸ್ತು ನಮಗ ಕೊಟ್ಟವ್ರಿಗೆ ಕೊಟ್ಟಪ್ಪ ಅಂತಂದ್ರ 1 ಕಂಬಳಿ, 1 ಬೆತ್ತ, 1 ಪ್ರಸಾದ ಗಂಟಲು ಕೋಟ್ಯಾನ ಕೋಟಿ ಅಕ್ಕ ನಿನಗ. ನೀ ಕರಿತಲಿ ಮಾನವ್ರ ಜೋಡಿ ಕೂಡಿ ಮಾಯಾದೊಳಗೆ ಬಿದ್ದು ಮರತೆ ಅಂದ್ರ
ಅವಾಗ ನಿನಗೆ ಎಲ್ಲ ಕೊಟ್ಟಂತ ವಸ್ತು ಎರವಕ್ಕ ಓತ್ ಕೈಲಾಸ್ತಾಗೆ ಹೇಳಿದ್ರು ಅಂಶದ ಮುತ್ಯಾಗ ಹೇಳ್ಯಾರಪ್ಪ ಹೇಳ್ಯಾರ ಹೌದಿಲ್ಲ ಅವಾಗ ಮೋಕ್ಷದ ಮುತ್ಯ ದರಿಗೆ ಬಂದ ಬಳಿಕ ಏನಾದ ಮಾದೇವನೇ ಮಾದಣ್ಣ ಅದ ಹೌದಿಲ್ಲ ಹೌದಾ ಮಾದೇವನೇ ಮಾದಣ್ಣ ಅದ ವಿಷ್ಣುನೇ ಮಂಗರಾಯ ಸಿದ್ಧ ಅದ ಬ್ರಹ್ಮನೇ ಕರ್ಣಿ ಮಲಕಾರ ಸಿದ್ಧ ಅದ ಹೌದಾ ಅದು ಗುರುತಾಗಿ ಮೋಕ್ಷದ ಮುತ್ಯ ಮಾದನಿಗೆ ಏನು ಕೊಟ್ಟ ಏನು ಕೊಟ್ಟಾನಪ್ಪ ಪ್ರಸಾದ ಗಂಟು ಕೊಟ್ಟ ತುಡುಗ ಮಾದ ನನ್ನ ಪ್ರಸಾದ ನಮ್ಮ ಅಪ್ಪನ ಪ್ರಸಾದ ಗಂಟು ನೀ ಯಾಕೆ ತಗೊಂಡು ಹೊಂಟಿ ಅಂತೇಳಿ ಕಾಸು ಮಕ್ಕಳು ಹೌದು ಬಿರಿಯಾನಿ ಹೌದು ಸಿದ್ಧ ಬಿರಿಯಾನಿ ಸಿದ್ಧ ಮಾಧುಲಿಂಗನ ಜೋಡಿ ಜಗಳ ತೆಗದಾಕರ ಅಮೋಕ್ಷದ ಮುತ್ತ ಏನ್ ಹೇಳ್ಯಾನ ಅವ್ರಿಗೆ ಕಾಸು ಮಕ್ಕಳಿಗೆ ಏನ್ ಹೇಳ್ಯಾರಪ್ಪ ತಮ್ಮ ನಿಮ್ಮ ಪಾಲ ಅಲ್ಲೋ ಅದು ಅವನು ಎಡಿ ಅದು ಹೌದು ಹೌದು ಅವನ ಪಾಲದು ಅದು ಅವನ ಪಾಲದ ಅದು ಅವನ ಎಡಿ ಅದ ನಿಂಬದಿಲ್ಲ ನಂದಿನ ಇದ್ರಾಗ ಇದು ಅವನ ಪಾಲದ ಅವನ ಗಂಟದ ಗಂಟು ಕೊಟ್ಟವನೇ ಒಯ್ದಾನ ಹೌದು ಹೌದಿಪ್ಪ ನೀವು ತರಾಕ್ ಹೋಗ್ಬೇಡ್ರಿ ನಿಮ್ಮ ಪಾಲ ಅಲ್ಲ ತಮ್ಮ ಶುದ್ಧ ಮುತ್ಯ ಹೇಳ್ಯಾನಪ್ಪ ಯಾಕ್ರಿ ಕೊಟ್ಟ ಗಂಟು ಕೊಟ್ಟವ್ಗೆ ಕೊಟ್ಟಾನ ಆಶೀರ್ವಾದ ಏನ್ ಮಾಡ್ಯಾರ ಕೈಲಾಸದಾಗ ಕೊಟ್ಟ ಗಂಟು ಕೊಟ್ಟವ್ಗೆ ಗುರ್ತಿರ್ದು ಕೊಟ್ಟೆ ಅಂದ್ರ ಒಂದು ಪ್ರಸಾದ ಗಂಟ ಒಂದು ಬೆತ್ತ ಒಂದು ಹಿಂಗೆಲ್ಲ ಕೋಟೆ ಅವ್ರಿಗೆ ಆಶೀರ್ವಾದ ಮಾಡ್ಯಾರ ಮತ್ತೆ ಅಮೋಕ್ಷದ ಮುತ್ಯ ಮಾದಣ್ಣಗ ಪ್ರಸಾದ ಗಂಟು ಕೊಟ್ಟ ಮಂಗರಾಯ ಸಿದ್ಧಗ ಕಂಬಳಿ ಕೊಟ್ಟ ಕಂಬಳಿ ಮಂಗರಾಯ ಸಿದ್ಧಗ ಕೊಯ್ಯ ಕೊಟ್ಟಕ್ಕೆ ಹೇಳಿ ಕಳಿಸದ ಆಶೀರ್ವಾದ ಮಾಡಿ ಏನಂತ ಹೇಳ್ದ ಹೌದು ಸಿದ್ಧ ಅಭಿಯಾನ ಸಿದ್ಧ ಅವು ಬೆಲ್ಲ ಹತ್ತಿದ್ರ ಕಂಬಳಿ ತರಾಕ ಅವಾಗ ಅಂಶದ ಮುತ್ತೆ ಏನ್ ಹೇಳ್ಯಾನ ನಿನ್ನ ಪಾಲ ಅಲ್ಲದು ಕಂಬಳಿ ಅದು ಅವನ ಎಡಿಯದ ಏ ಹೌದು ನಿನ್ನ ಎಡಿಯಲ್ಲೋ ಅದು ಅವನ ಎಡಿಯದ ಮಂಗರಾಯ ಸಿದ್ಧನ ಎಡಿಯದ ನಿನಗ ದಕ್ಕು ಮಾತ ಅಲ್ಲ ಒಂದು ದಿನ ಅಲ್ಲ 1000 ದಿನ ಅವ್ರ ಬೆನ್ನ ಹತ್ತಿದ್ರು ನಿನಗ ದಕ್ಕು ಮಾತಲ್ಲ ನೀವು ಹೊಳ್ಳಿ ತರಾಕ್ ಹೋಗ್ಬೇಡ ಕಂಬಳಿ ಅಂದ ಅದು ಅವಾಗೆ ಹೋಯ್ತಿಲ್ಲ ಮಂಗರಾಯ ಸಿದ್ಧಿಗೆ ಕಂಬಳಿ ಕೈಲಾಸದಿಂದ ತಂದಂತ ಕಂಬಳಿ ಮಂಗರಾಯ ಸಿದ್ಧ ಹೋಯ್ತು ಇನ್ನು ಅಮೋಕ್ಷದ ಮುತ್ಯ ತಂಗಿರುವಂತ ಕೈಯೊಳಗಿನ ಬೆತ್ತ ಕರ್ಣಿ ಮಲಕಾರ್ಸಿದ ಗೋಕಾಕ್ ಗುಡ್ಡದ ಮೇಲೆ ಅದ ದೇವಾಲಯ ಐತಿಲ್ಲ ಮತ್ತ ಅದು ಅವನ ಪಾಲ ಅವಾಗೆ ಹೋಗ್ಯದ ಗುರುತಿರು ಕೊಟ್ಟವನಿಗೆ ಕೊಟ್ಟ ಗಂಟು ಕೊಟ್ಟವನಿಗೆ ಕೊಟ್ಟಾನ ಕೊಟ್ಟ ಗಂಟು ಕೊಟ್ಟವ್ಗೆ ಕೊಟ್ಟಪ್ಪ ಅಂತಂದ್ರ ಕೋಟಿ ಕಂಬಳಿ ಕೋಟಿ ಬೆತ್ತ ಕೋಟಿ ಪ್ರಸಾದ ಗಂಟ ಆಗ್ಯಾವು ಹೌದು ಮತ್ ಇದ್ರಾಗ ಏನ್ ತಪ್ಪದ ಅಲ್ಲ ಅಮೋಕ್ಷದ ಒಂದೊಂದು ತಂದಿದ್ದ ಒಬ್ಬವ್ರು ಕೊಟ್ಟನ್ನ ಅಂತೀನಿ ಮಾತ ಇದೇ ಮಾತು ನನಗ್ ಹಿಂಗ್ ಕೇಳಕತ್ತೆ ನಿನ್ ಕೇಳ್ತ ನಾನು ಏನ್ ಕೇಳ್ಬೇಕಂತಾರ ಮಾತ ಕುರಿಕಾಯಿ ಅಂತಾರು ಹಾಲು ಮತ್ತಲ್ಲಿ 2 ಪಂಗಡದ ಉಣ್ಣಿ ಕಂಕಣ ಹತ್ತಿ ಕಂಕಣ ಹೌದಿಲ್ರಿ ಹತ್ತಿ ಕಂಕಣದವ್ರು ನಾವು ಕಂಬಳಿ ನೇಯಲ್ಲ ಉಣ್ಣಿ ಕಂಕಣದವ್ರು ಕಂಬಳಿ ನೇಯ್ತಾರ ಯಾಕ್ರಿ ಪೂಜಾರಿ ಕಂಬಳಿ ನೇಯವ್ರು ಉಣ್ಣಿ ಕಂಕಣದವ್ರು ಹತ್ತಿ ರೀ ಈಗಲ್ಲ ಬಡ್ಡಿನ ಪದ್ಧತಿ ಬಂದದ್ದು ಈಗ ಬಡ್ಡಿನಿಂದ ಬಂದ ಈಗ ಇನ್ಕಮ್ ಸಂಬಂಧ ಏನೇನೋ ಮಾಡಕತ್ತೆ ಬಿಡ್ರಿ ಅದನ್ನ ಮಾತು ಬೇರೆ ಗಳಿಕೆಗೆ ಏನೇನೋ ಮಾಡಕತ್ತೆ ಅವನ್ ಬಿಡುವ ತಟ್ಟೀಗ ಹೌದಿಲ್ಲ ಹಿಂದ್ ಬಂದಿದ್ದು ಮೊದಲಿನ ಕಾಲಕ್ಕೆ ಮೂಲತವಾಗಿ ಕಂಬಳಿ ನೇಯವ್ರು ಉಣ್ಣಿ ಕಂಕಣದವ್ರು ಹತ್ತಿ ಕಂಕಣದವ್ರು ಉಣ್ಣಿ ಕಂಬಳಿ ನಾವು ನೇಯ್ತಿದ್ದಿಲ್ಲ ಬದಲ ತಾವಾಗ ಅವರೇ ಕಂಬಳಿ ನೇಯ್ತಿದ್ರು ಬೀಜ ಗುಂತಿ ಮೇಲೆ ಸಿದ್ಧ ಮಾಳಿಂಗರಾಯ 1000 ಕಂಬಳಿ ದಾನ ಮಾಡ್ದ ಎಷ್ಟೋ ಬೀಜಾಳ ಗುಂತಿ ಮ್ಯಾಗ ಸಾವಿರಾರು ಕಂಬಳಿಯನ್ನ ಬೀಜಾಳ ಗುಂತಿ ಮ್ಯಾಗ ಮಾಳಿಂಗರಾಯ ದಾನ ಮಾಡ್ದ ಮತ್ತ ಅವಾಗಿನ ಕಂಬಳಿ ನೇಯ್ಯವ್ರೆ ಇದ್ದಿದ್ದಿಲ್ಲ ಮತ್ತ ಮಾಳಿಂಗರಾಯ ಕಂಬಳಿ ಯಾರು ಕೊಟ್ರ ಅಲ್ಲಿ ಅವಂಗ ಕೇಳತ್ತವ್ರ ನಾವು ಯಾಕ್ರಿ ಇಲ್ಲ ನೀ ನಮ್ಮನ್ನ ಕೇಳಕತ್ತಿ ಅಂದ್ರ ಬುಳ್ಳಪ್ಪ ಮಾಸ್ತರ ಇನ್ನು ಬಿಡು ಅಮೋಕ್ಷದ ಹೋಮದ ಕಂಬಳಿ ಅಮೋಕ್ಷದ ತಂದಂತ ಕಂಬಳಿ ಏನು ಹೋಮದ ಕಂಬಳಿ ಅಮೋಕ್ಷದನ ಕೈಯಾಗಿರುವ ಬೆತ್ತವನು ನೇಮದ ಬೆತ್ತ ಅಮೋಕ್ಷದನ ಕೈ ಹೆಗಲ ಮ್ಯಾಗಿರೋದು ಹೋಮದ ಕಂಬಳಿ ನೇಮದ ಬೆತ್ತ ಕೈಯಾಗಿರೋದು ನೇಮದ ಬೆತ್ತ